ಹಾಯ್ ಹಲೋ ನಮಸ್ಕಾರ. ಇದು ಕಲ್ಪನಾ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಂದಿನಿ ಹೆಬ್ಬಾರ್. 3 ಗಂಟಿನ ನಂಟು 3ನೇ ಅಧ್ಯಾಯ. ಓದಿ ಹೇಗಿದೆ ಹೇಳೋದನ್ನು ಮರಿಬೇಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಏಯ್ ನಿಂತ್ಕೊಳ್ಳೆ ಅಲ್ಲೇ, ಸೀಮೆಗಿಲ್ಲದ ಸೊಂಟ ಅಲ್ಲ ನಿಂದು. ನಾನು ಎಷ್ಟು ಸೊಂಟ ನೋಡಿಲ್ಲ ಎಂದು ಹೇಳಿದವನಿಗೆ ಮಾತಿನ ಮೇಲೆ ಪ್ರಜ್ಞೆ ಇಲ್ಲ. ನಂದು ಸೀಮೆಗಿಲ್ಲದ ಸೊಂಟನೇ, ನೀವು ನೋಡೋ ಅವಶ್ಯಕತೆ ಕೂಡ ಇಲ್ಲ ಎಂದು ತುಸು ರೇಗಿದಂತೆ ನುಡಿದು ಅಲ್ಲಿಂದ ನಡೆದಳು. ಅವನು ಕುಡಿದಿಟ್ಟ ಲೋಟ ತೆಗೆದುಕೊಂಡು. ಅಯ್ಯೋ, ಈಗ ಏನಾಯಿತು ಅಂತ ಈಗ ಓಡಿ ಹೋದ್ಲು. ಹಳ್ಳಿ ಗುಗ್ಗು ಅಲ್ವಾ, ಅದಕ್ಕೆ ಹೀಗೆ. ಎಲ್ಲ ನನ್ನ ಕರ್ಮ. ಬರೀ ಸೊಂಟ ಮುಟ್ಟಿದ್ರೇ ಹೀಗೆ ಆಡಿದರೆ, ಉಳಿದಿದ್ದು ಎಲ್ಲ ಮಾಡಿದರೆ ಯಪ್ಪ, ಯಾಕೋ ನನ್ನ ಸನ್ಯಾಸಿ ಮಾಡೋ ಪ್ಲಾನ್ ಮಾಡ್ಕೊಂಡಿದ್ದಾಳೆ ಅನಿಸುತ್ತೆ ಎಂದು ಯೋಚಿಸಿದವ ಟವಲ್ ತೆಗೆದುಕೊಂಡು ಸ್ನಾನಕ್ಕೆ ಹೋದ. ಇಷ್ಟೊಂದು ಸೊಂಟ ನೋಡಿಲ್ಲ ಅಂತಾರೆ, ಅದು ಕಟ್ಕೊಂಡಿರೋ ಹೆಂಡತಿ ಮುಂದೆನೆ. ಛೀ ದೇವರೇ, ರಾಮನಂತ ಗಂಡನ ಕೊಡು ಅಂದರೆ ಕೃಷ್ಣ ಪರಮಾತ್ಮನ ಕೊಟ್ಟಿದೆಯಲ್ಲಪ್ಪ ಎಂದು ಗೊಣಗುತ್ತಲೇ ಅಡುಗೆ ಮನೆಗೆ ನಡೆದಳು. ಶ್ರಭು ಏನು ಮಾಡ್ತಿದ್ದಾನೆ ಸಹನಾ ಎಂದು ಕೇಳಿದರು ಸರಸ್ವತಿ. ಈಗ ಎದ್ದು ಕಾಫಿ ಕುಡಿದು ಸ್ನಾನಕ್ಕೆ ಹೋದರು ಅಮ್ಮಮ್ಮ ಎಂದಳು ಸಹನಾ. ಸರಿ, ಈಗ ಅಕ್ಕಿ ರೊಟ್ಟಿ ಮಾಡು, ಜೊತೆಗೆ ಕಾಯಿ ಚಟ್ನಿನು ಆಯಿತಾ, ಆಮೇಲೆ ಇಬ್ಬರು ದೇವಸ್ಥಾನಕ್ಕೆ ಹೋಗಿ ಬನ್ನು ಎಂದ ಅಮ್ಮಮ್ಮನ ಮಾತಿಗೆ ತಲೆ ಆಡಿಸಿ ಸರಿ ಎಂದಳು ಸಹನಾ. ಎಲ್ಲ ಒಟ್ಟಿಗೆ ತಿಂಡಿಗೆ ಎಂದು ಕುಳಿತಾಗ ತಿಂಡಿ ತೆಗೆದುಕೊಂಡು ಬಂದಳು ಸಹನಾ. ಏನಪ್ಪ ಮೊಮ್ಮಗನೇ, ಹೇಗಿದೆ ಹೊಸ ಜೀವನ ಎಂದು ಕೇಳಿದರು ರಾಮ್ರಾಮ್. ಒಂದೇ ದಿನಕ್ಕೆ ಹೇಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಸರಿಯಾಗಿ ಸೊಂಟ ನೋಡೋಕ್ಕೆ ಬಿಟ್ಟಿಲ್ಲ ನಿಮ್ಮ ಮೊಮ್ಮಗಳು ಎಂದು ಮೆಲುವಾಗಿ ಹೇಳಿದರು. ಪಕ್ಕದಲ್ಲಿ ಬಡಿಸುತ್ತಿದ್ದ ಸಹನಾ ಕಿವಿಗೆ ಬಿತ್ತು. ಕೋಪದಲ್ಲಿ ಬೇಕೆಂದೇ ತುಸು ಜಾಸ್ತಿ ರೊಟ್ಟಿ ಹಾಕಿ ಅದರ ಮೇಲೆ ಬೆಣ್ಣೆ ಕುಕ್ಕಿ ಅಲ್ಲಿಂದ ನಡೆದಳು, ಎಲ್ಲರಿಗೂ ಬಡಿಸುವ ಸಲುವಾಗಿ. ಅಯ್ಯೋ, ನಿಧಾನವಾಗಿ ಹಾಕಮ್ಮ, ನನಗೇನು ಅಷ್ಟೊಂದು ಅವಸರ ಇಲ್ಲ ಎಂದ ಶ್ರವಣ್ ಮಡದಿಯ ಕಾಡಿಸುವ ಕೆಲಸಕ್ಕೆ ಇಳಿದ. ಕೆಲಸ ಇದೆ ಮಗ, ನಿನ್ನೆ ಮದುವೆ ಆಗಿದೆ ಅಲ್ವಾ, ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಾರಪ್ಪ, ನಮ್ಮನೆ ಸಂಪ್ರದಾಯ ಅದು ಎಂದು ತುಸು ಅಂಜಿಕೆಯಲ್ಲಿಯೇ ಹೇಳಿದರು ಸರಸ್ವತಿ ಅಜ್ಜಿ. ಅಷ್ಟೇ ತಾನೇ ಸರಸು, ಹೋಗಿ ಬಂದರೆ ಆಯಿತು ಬಿಡು. ಸರಿ, ನನಗೆ ಈಗ ಬೆಳಿಗ್ಗೆ ಕೊಟ್ಟ ಹಾಗಿದ್ದೆ ಇನ್ನೊಂದು ಕಾಫಿ ಕೊಡೋಕೆ ಹೇಳು ಎಂದ ಮಡದಿಯ ಕಿರುಗಣ್ಣಲ್ಲಿ ನೋಡಿ. ಅಜ್ಜಿ, ಕಾಫಿ ಜಾಸ್ತಿ ಕುಡಿಯೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದಳು ಸಹನಾ ಶ್ರವಣ್ ಮಾತು ಕೇಳಿ. ಹಾಗಾದರೆ ಈಗ ನಾನೇನು ಕುಡಿಬೇಕು ಆರೋಗ್ಯವಾಗಿ ಇರಬೇಕು ಅಂದರೆ ಎಂದು ಕೇಳಿದ ಮಡದಿಯನ್ನೇ ನೋಡುತ್ತಾ. ಅಡುಗೆ ಮನೆಗೆ ಹೋಗಿ ಹಸುವಿನ ಹಾಲನ್ನು ಚೆನ್ನಾಗಿ ಕಾಯಿಸಿ ಕೊಂಚ ಕೆಂಪು ಕಲ್ಲು ಸಕ್ಕರೆ ಹಾಕಿ ಗಂಡನ ಮುಂದೆ ತಂದು ಇಟ್ಟಳು. ಹಾಲು ಎಂದರೆ ಮೊದಲೇ ಪ್ರಾಣ. ಮರುಮಾತಾಡದೆ ಕುಡಿದು ಲೋಟ ಕೆಳಗಿಟ್ಟವ. ಅಜ್ಜ, ಕರುಗೂ ಹಾಲು ಕೊಡುವಾಗ ಕಾಯಿಸಿ ಕಲ್ಲು ಸಕ್ಕರೆ ಹಾಕಿ ಕೊಟ್ಟರೆ ಅದು ಆರೋಗ್ಯವಾಗಿ ಇರುತ್ತೇನೋ ಅಲ್ವಾ ಎಂದ ಮಡದಿಯ ನೋಡಿ. ನಾಳೆಯಿಂದ ಅದನ್ನೇ ಮಾಡುವಂತೆ. ಈಗ ಹೋಗಿ ದೇವಸ್ಥಾನಕ್ಕೆ ಹೋಗೋಕ್ಕೆ ತಯಾರಾಗಿ ಬಾ ಎಂದರು ರಾಮ್ರಾಮ್. ದಂಪತಿಗಳು ಮದುವೆ ಆದ ಮೇಲೆ ಮೊದಲನೇ ಸಲ ದೇವಸ್ಥಾನಕ್ಕೆ ಒಟ್ಟಿಗೆ ಹೊರಟರು. ಕಾರಿನಲ್ಲಿ ಕುಳಿತು ನಿಮಿಷ ಕಳೆದರೂ ಮೌನವಾಗಿದ್ದಳು ಸಹನಾ. ಅದೇಕೋ ಅವಳ ಮೌನ ಸಹಿಸಲಾಗದೆ, ತಿಂಡಿ ತುಂಬ ಚೆನ್ನಾಗಿತ್ತು, ನೀನೇ ಮಾಡಿದ್ದಾ ಎಂದು ಕೇಳಿದ. ಅಷ್ಟೇ ಉತ್ತರ ಸಹನಾ. ಅದೇಕೋ ಇನ್ನೂ ಗಂಡನ ಮೇಲಿನ ಮುನಿಸು ಹೋಗಿಲ್ಲ. ಸಾರಿ, ನಿನ್ನೆ ರಾತ್ರಿ ಜಾಸ್ತಿನೇ ರೂಢಾಗಿ ಮಾತಾಡಿದೆ ಎಂದ ಶ್ರವಣ್. ಮನಸ್ಸಲ್ಲಿ ಯಾವುದನ್ನು ಮುಚ್ಚಿಡಲು ಬಾರದು ಅವನಿಗೆ. ಪರವಾಗಿಲ್ಲ ಎಂದಳು ಸಹನಾ. ಇಂದು ಇದೇ ಊರ ಎಂದ ಶ್ರವಣ್. ಈ ನೆಪದಲ್ಲಿ ಆದರೂ ಅವಳು ಮಾತಾಡಲಿ ಎಂದು ಕೇಳಿದ ಅಷ್ಟೇ. ಎಂದವಳ ನೋಟ ಕಿಟಕಿಯಿಂದ ಆಚೆಗೆ ಇತ್ತು. ಒಮ್ಮೆಲೆ ಬ್ರೇಕ್ ಹಾಕಿ ಕಾರ್ ನಿಲ್ಲಿಸಿದ ಶ್ರವಣ್. ಏನಾಯಿತು ಎಂದಳು ಸಹನಾ. ಅದನ್ನು ನೀನು ಹೇಳಬೇಕು. ನನ್ನ ಕೇಳಿದರೆ ಏನಾಯಿತು, ಯಾಕೆ ನಾನು ಕೇಳಿದ್ದಕ್ಕೆ ಒಂದೇ ಪದದಲ್ಲಿ ಉತ್ತರ ಕೊಡ್ತಿದ್ಯಾ? ನಿನ್ನೆ ರಫ್ ಆಗಿ ನಡ್ಕೊಂಡಿದ್ದಕ್ಕೆ ಸಾರಿ ಕೇಳಿದೆ ಅಲ್ವಾ ಎಂದ ಶ್ರವಣ್. ಏನಾಗಿಲ್ಲ, ನಡೀರಿ ಹೋಗುವ, ಪೂಜೆಗೆ ತಡವಾಗುತ್ತೆ ಎಂದಳು ಸಹನಾ. ತಡವಾಗಲಿ ಪರವಾಗಿಲ್ಲ, ಏನಾಯಿತು ಅಂತ ಗೊತ್ತಾಗೋ ತನಕ ಕಾರ್ ಸ್ಟಾರ್ಟ್ ಆಗಲ್ಲ ಎಂದವನಿಗೆ ಹಠವೇ. ಬೆಳಿಗ್ಗೆ ನೀವು ಮಾತಾಡಿದ್ದು ಕೇಳಿ ಬೇಸರ ಆಯಿತು ಅಷ್ಟೇ, ಅದಕ್ಕೆ ಮಾತಾಡಿಲ್ಲ ಎಂದಳು ಸಹನಾ. ಬೆಳಿಗ್ಗೆ ಮಾತಾಡಿದ್ದು ಬೇಸರ ಆಯಿತಾ? ಅಂಥದ್ದು ಏನು ಮಾತಾಡಿದೆ? ಬೆಳಗಿನಿಂದ ತಾನು ಅವಳ ಜೊತೆಗೆ ಆಡಿದ ಮಾತು ನೆನಪಿಸಿಕೊಂಡವ. ಕಾಫಿ ದಿನ ಕೊಡಿ ಎಂದಿದ್ದು ಬೇಸರ ಆಯಿತಾ ಎಂದು ಕೇಳಿದ. ಅದೆಲ್ಲ ಆಮೇಲೆ ಹೇಳಿತು ಎಂದಳು ಸಹನಾ. ಓ, ನಿನಗೆ ತಾಳಿ ನಾನು ಕಟ್ಟಿದ್ದ ಅಂತ ಕೇಳಿದ್ದ ಎಂದು ಕೇಳಿದ ಶ್ರವಣ್. ಅದೆಲ್ಲ ಆಮೇಲೆ ಹೇಳಿತು ಎಂದಳು ಸಹನಾ. ಅಯ್ಯೋ, ಕೊಟ್ಟರೆ ಮೂತಿ ವಾರೆ ಆಗಬೇಕು. ಆಮೇಲೆ ಹೇಳಿದ್ದು ಅನ್ನೋಕ್ಕಿಂತ ಯಾವುದು ಅಂತ ನೇರವಾಗಿ ಹೇಳೋಕೆ ಆಗಲ್ವಾ ಎಂದು ಗದರಿದ ಶ್ರವಣ್. ಅದೇ ಸೀಮೆಗಿಲ್ಲದ ಸೊಂಟ ಅಲ್ಲ ನಿಂದು, ಎಷ್ಟು ಸೊಂಟ ನೋಡಿಲ್ಲ ನಾನು ಅಂದ್ರಲ್ವಾ ಅದು ಎಂದಳು ಸಹನಾ ಕೊಂಚ ಮುಜುಗರದಲ್ಲಿ. ಅಯ್ಯೋ, ಇದರಲ್ಲಿ ಬೇಸರ ಆಗಿದ್ದು ಯಾಕೆ? ನಿನ್ನ ಸೊಂಟಕ್ಕೆ ಸೀಮೆಗಿಲ್ಲದ ಸೊಂಟ ಅಂದಿದ್ದಕ್ಕ ಅಂದ ಶ್ರವಣ್. ಅಲ್ಲ, ಎಷ್ಟು ಸೊಂಟ ನೋಡಿಲ್ಲ ಅಂತ ಹೇಳಿದ್ದಕ್ಕೆ ಎಂದಳು ಮೂತಿಯುಬ್ಬಿಸಿ. ಅಯ್ಯೋ, ಇದರಲ್ಲಿ ಬೇಸರ ಪಡೋ ಅಂಥದ್ದು ಏನಿದೆ?
ನಾನು ಓದಿದ್ದು ವಿದೇಶದಲ್ಲಿ. ಅಲ್ಲಿ ಹೆಚ್ಚು ಕಮ್ಮಿ ಎಲ್ಲ ಸೊಂಟ ಕಾಣೋ ಹಾಗೆ ಅದನ್ನೇ ಹೇಳಿದ್ದು. ವೇಟ್, ನಿನಗೆ ಜಲಸಿ ಆಯಿತಾ ಆ ಮಾತಿಗೆ ಎಂದ ಶ್ರವಣ್. ನೀವ್ಯಾಕೆ ಅವರ ಸೊಂಟ ನೋಡಿದ್ದು ಎಂದಳು ಶ್ರವಣ್ ಮುಖ ನೋಡಿ. ಯಪ್ಪಾ, ಏನೇ ನೀನು ಇನ್ನೂ ಅದನ್ನೇ ಎಳಿತಿದ್ಯಾ? ನೀನು ಸೊಂಟ ತೋರಿಸಲ್ಲ ಅಂತೀಯ, ಬೇರೆ ನೋಡಿದರೆ ಏನು ತಪ್ಪು? ಅಷ್ಟಕ್ಕೂ ನಾನೇನು ಅವರ ಸೊಂಟ ಹುಡ್ಕೊಂಡು ಹೋಗಿಲ್ಲ, ಕಣ್ಣಿಗೆ ಬಿತ್ತು ನೋಡಿದೆ ಅಷ್ಟೆ. ಆದರೂ ನಿಂಗೊತ್ತಾ, ಮೊದಲನೇ ಸಲ ಮುಟ್ಟಿದ್ದು ಮಾತ್ರ ನಿನ್ನ ಸೊಂಟ, ಆದರೆ ಸರಿಯಾಗಿ ನೋಡೋಕ್ಕೆ ಆಗಿಲ್ಲ, ಅದೇ ಬೇಸರ ಎಂದ ಶ್ರವಣ್ ಮಾತಿಗೆ ಸಹನಗೆ ತಲೆ ಚಚ್ಚಿಕೋಬೇಕು ಅನಿಸಿದ್ದು ಸುಳ್ಳಲ್ಲ. ದೇವಸ್ಥಾನಕ್ಕೆ ಹೋಗೋಣವಾ, ತಡ ಆಗ್ತಿದೆ ಎಂದಳು ಅವನ ಮಾತು ಮರೆಸುವ ಸಲುವಾಗಿ. 10 ನಿಮಿಷದಲ್ಲಿ ದೇವಸ್ಥಾನ ತಲುಪಿದವರು ಹಣ್ಣು ಕಾಯಿ ಕೊಟ್ಟು ಪ್ರದಕ್ಷಿಣೆ ಬಂದು ಪ್ರಸಾದ ತೆಗೆದುಕೊಂಡು ಕೈ ಮುಗಿದು ಕಣ್ಣು ಮುಚ್ಚಿದಳು ಸಹನ. ಏನೇ ಕಷ್ಟ ಬಂದರೂ ಎದುರಿಸಿ ನಿಲ್ಲುವ ಶಕ್ತಿ ಕೊಡು ಅಂತ ಬೇಡಿಕೊಂಡಳು ದೇವರಲ್ಲಿ. ಪ್ರಶಾಂತವಾಗಿದ್ದ ಸ್ಥಳದಲ್ಲಿ ಕೊಂಚ ಕುಳಿತುಕೊಳ್ಳುವ ಸಲುವಾಗಿ ಅಲ್ಲೇ ಕುಳಿತಳು ಸಹನ. ಅವಳ ಪಕ್ಕದಲ್ಲಿ ಕುಳಿತ ಶ್ರವಣ್ ಅವಳ ಕೈಲಿದ್ದ ಹಣ್ಣು ಕಾಯಿ ಬುಟ್ಟಿಯಲ್ಲಿದ್ದ ಬಾಳೆಹಣ್ಣು ತೆಗೆದುಕೊಂಡು ತಿನ್ನೋಕೆ ಶುರು ಮಾಡಿದ. ಸಹನ, ಏನು ಓದಿದ್ಯಾ ನೀನು ಎಂದ ಶ್ರವಣ್ಗೆ ಅದೇಕೋ ಅವಳ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ಮೂಡಿತ್ತು. ಯಾಕೆ, ನಿಮ್ಮ ಓದಿಗೆ ಮ್ಯಾಚ್ ಆಗುತ್ತಾ ಇಲ್ವಾ ಅಂತ ತಿಳಿದುಕೊಳ್ಳಕ ಎಂದಳು ಸಹನ. ಬೆಳಿಗ್ಗೆ ಹೆಸರು ಕೇಳಿದಾಗ ಅವನೇ ಹೇಳಿದ ಮಾತನ್ನು ಅವನಿಗೆ ತಿರುಗಿಸಿದಳು. ಏನು ಕಿಂಡಲ್ಲ, ನಿನಗೆ ನನ್ನ ಜೊತೆಗೆ ಮದುವೆ ಅಂತ ಯಾವಾಗ ಗೊತ್ತಾಗಿದ್ದು ಎಂದ ಶ್ರವಣ್. 6 ತಿಂಗಳ ಹಿಂದೆ ಎಂದಳು ಸಹನ. ನನ್ನ ನೋಡಿದ್ಯಾ ನೀನು ಎಂದು ಕೇಳಿದ ಶ್ರವಣ್ ಅವಳ ಕಣ್ಣಲ್ಲಿ ಕಣ್ಣಿಟ್ಟು. ಹಾಂ, ನೋಡಿದ್ದೆ ಫೋಟೋದಲ್ಲಿ ಎಂದಳು ಸಹನ. ನನ್ನ ಬಗ್ಗೆ ಗೊತ್ತಿದ್ಯಾ ಎಂದ ಶ್ರವಣ್. ಹಾಂ, ಸ್ವಲ್ಪ ಸ್ವಲ್ಪ ಗೊತ್ತು, ಅಜ್ಜ ಅಜ್ಜಿ ಹೇಳಿದ್ದಾರೆ ಎಂದಳು ಸಹನ. ವಿದೇಶದಿಂದ ನಾನು ಬಂದಿದ್ದೆ ಮೊನ್ನೆ, ಬಂದ ಕೂಡಲೇ ನಾಡಿದ್ದು ನಿನ್ನ ಮದುವೆ ಅಂತ ಮನೆಯಲ್ಲಿ ಹೇಳಿದರೆ ನನ್ನ ಮನಸ್ಥಿತಿ ಹೇಗಿರಬೇಡ? ಮದುವೆ ಬೇಡ ಅಂತ ಹಠ ಮಾಡಿದರೆ ಅಜ್ಜನ ಮರ್ಯಾದೆ ಹೋಗುತ್ತೆ ಅಂತ ಅಪ್ಪ ಹೇಳಿದರೆ ಊರಿನವರ ಮುಂದೆ ಕ್ಷಮೆ ಕೇಳ್ತೀನಿ ಅಂತ ಅಜ್ಜ ಹೊರಟರು. ಅದಕ್ಕೆ ಮದುವೆಗೆ ಒಪ್ಪಿದೆ. ಕನಿಷ್ಠ ನಿನ್ನ ಹೆಸರು ತಿಳಿದುಕೊಳ್ಳುವ ಆಸಕ್ತಿ ಇರಲಿಲ್ಲ ಆಗ ಎಂದ ಶ್ರವಣ್. ಈಗ ಆಸಕ್ತಿ ಇದೆಯಾ ಎಂದು ಕೇಳಿದಳು ಸಹನ. ಇರೋದಕ್ಕೆ ಕೇಳಿದ್ದು. ನನಗೆ ಮನಸ್ಸಲ್ಲಿ ಒಂದು ಬಾಯಲ್ಲಿ ಒಂದು ಅಭ್ಯಾಸ ಇಲ್ಲ. ಅಜ್ಜ ಮದುವೆ ಆಗು ಹುಡುಗಿ ನೋಡಿದ್ದೀನಿ, ನಾಡಿದ್ದು ಮದುವೆ ಅಂದಾಗ ಹಳ್ಳಿ ಹುಡುಗಿ ನೋಡೋಕ್ಕೆ ಚೆನ್ನಾಗಿರಲ್ಲ, ಓದಿರಲ್ಲ ಅನ್ನೋ ಭಾವನೆ ನನ್ನಲ್ಲಿತ್ತು. ಆದರೆ ನಿನ್ನ ನೋಡಿದ ಮೇಲೆ ಅದು ಬದಲಾಯಿತು. ಅದಕ್ಕೆ ತಿಳಿದುಕೊಳ್ಳುವ ಆಸಕ್ತಿ ಅಷ್ಟೇ. ಇಷ್ಟ ಇದ್ದರೆ ಹೇಳು ಎಂದ ಶ್ರವಣ್ ಗಂಭೀರವಾಗಿ. ಹಾಗಾದರೆ ನಾನು ಚೆನ್ನಾಗಿಲ್ಲ ಅಂದಿದ್ರೆ ಏನು ಮಾಡ್ತಿದ್ರಿ ಎಂದಳು ಸಹನ ಕೊಂಚ ಅಸಮಾಧಾನದಿಂದ. ಇವತ್ತು ದೇವಸ್ಥಾನಕ್ಕೆ ಬರ್ತಾನೆ ಇರಲಿಲ್ಲ ಅಷ್ಟೇ ಎಂದ ಶ್ರವಣ್ ಆರಾಮಾಗಿ. ಅಂದರೆ ನಿಮಗೆ ಬಾಹ್ಯ ಸೌಂದರ್ಯನೇ ಮುಖ್ಯನಾ ಎಂದ ಸಹನಗೆ ಶ್ರವಣ್ ಮೇಲೆ ತುಸು ಕೋಪ ಬಂತು. ನಿನಗೆ ಯಾವ ಹೂವು ಇಷ್ಟ ಎಂದು ಕೇಳಿದ ಶ್ರವಣ್. ಯಾಕೆ ಎಂದಳು ಸಹನ. ಹೇಳಮ್ಮ ಬೇಕು ಎಂದ ಶ್ರವಣ್. ಮಲ್ಲಿಗೆ ಅಂದರೆ ತುಂಬ ಇಷ್ಟ ಎಂದಳು ಸಹನ. ಅದೇ ಯಾಕೆ, ಪಾಪಸ್ ಕಳ್ಳಿ ಯಾಕೆ ಇಷ್ಟ ಆಗಲ್ಲ ಎಂದು ಕೇಳಿದ ಶ್ರವಣ್. ಅದು ಮುಳ್ಳು, ಅದೇಗೆ ಇಷ್ಟ ಆಗುತ್ತೆ ಎಂದಳು ಸಹನ. 2 ದಿನಕ್ಕೆ ಬಾಡೋ ಹೂವೇ ಹೇಗಿದೆ ಅಂತ ನೋಡಿ ತಿಳ್ಕೊಂಡು ಇಷ್ಟಪಡ್ತೀಯ ನೀನು, ಅಂಥದ್ರಲ್ಲಿ ಜೀವನ ಪೂರ್ತಿ ಜೊತೆಗೆ ಇರಬೇಕಾದ ಸಂಗಾತಿ ಬಗ್ಗೆ ನೋಡಿ ತಿಳಿದುಕೊಳ್ಳೋದ್ರಲ್ಲಿ ಏನು ತಪ್ಪಿದೆ? 1 ದಿನ ಆದರೆ ಅನುಸರಿಸಿ ಬದುಕೋಕೆ ಹೇಗಿದ್ದರೂ ನಡೆಯುತ್ತೆ, ಆದರೆ ಜೀವನ ಪೂರ್ತಿ ಅಂದಾಗ ಒಂದು ಕಲ್ಪನೆ ಇರುತ್ತಲ್ವಾ? ಬಸ್ನಲ್ಲಿ ಹೋಗುವಾಗ ಯಾವ ಸೀಟಾದರೂ ನಡೆಯುತ್ತೆ, ಅದೇ ಸ್ವಂತ ಕಾರ್ ಅಂದರೆ ಫ್ರಂಟ್ ಸೀಟ್ ಬೇಕು ಅನಿಸುತ್ತೆ ಎಂದ ಶ್ರವಣ್ ಸಹನ ಮುಖ ನೋಡುತ್ತದೆ. ಅದೇಕೋ ಗಂಡನ ಮಾತಿಗೆ ಪ್ರತ್ಯುತ್ತರ ನೀಡಲಾಗಲಿಲ್ಲ ಅವಳಿಗೆ. ಅವನ ಮಾತಿನಲ್ಲಿ ಕೂಡ ಸತ್ಯವಿತ್ತಲ್ಲ. ನನ್ನ ಹೆಸರು ಸಹನ. ಅಮ್ಮ ನಾನು 10ನೇ ತರಗತಿಯಲ್ಲಿ ಓದುವಾಗ ತೀರ್ಕೊಂಡ್ರು. ಆಮೇಲೆ ಅಪ್ಪನೇ ನನ್ನ ನೋಡಿಕೊಂಡ್ರು. ಕುಡಿಯೋ ಒಂದು ಅಭ್ಯಾಸ ಬಿಟ್ಟರೆ ನಮ್ಮಪ್ಪ ಅಪರಂಜಿ. ನಾನು MSc ಮಾಡಿದ್ದೀನಿ. ಓದು ಮುಗಿಸಿಕೊಂಡು ಹಳ್ಳಿಗೆ ಬಂದಾಗ ಅಪ್ಪ ಸಾಯುವ ಹಂತದಲ್ಲಿದ್ದರು. ಒಂಟಿಯಾಗಿದ್ದವರು ಕುಡಿತದ ಚಟಕ್ಕೆ ಬಲಿಯಾಗಿ ಆರೋಗ್ಯ ಕೆಡಿಸಿಕೊಂಡು ತೀರಾ ಹದಿಗೆಟ್ಟ ಪರಿಸ್ಥಿತಿಯಲ್ಲಿದ್ದರು. ಜೊತೆಗೆ ನನ್ನ ಓದಿನ ಸಲುವಾಗಿ ಪಟೇಲರ ಬಳಿ ಸಿಕ್ಕಾಪಟ್ಟೆ ಸಾಲ ಮಾಡಿದ್ದರು. ಓದಿನಲ್ಲಿ ಮುಳುಗಿ ಭವಿಷ್ಯದ ಬಗ್ಗೆ ಯೋಚಿಸಿದ ನಾನು ಎಲ್ಲೋ ಒಂದು ಕಡೆಗೆ ತಂದೆ ಬಗ್ಗೆ ನಿರ್ಲಕ್ಷ್ಯ ಮಾಡಿದೆ. ಆಸ್ಪತ್ರೆ ಸೇರಿಸಿದರೂ ಅಪ್ಪ ಉಳಿಯಲಿಲ್ಲ. ಅಪ್ಪನ ಸಾವು ಒಂದು ಆಘಾತ ನೀಡಿತು ನನಗೆ. ಅದರ ಜೊತೆ ಆ ಸಾವಿನ ಮನೆಯಲ್ಲಿ ಇನ್ನೊಂದು ಆಘಾತ ನೀಡಿದ್ದು ಪಟೇಲರು. ಅಪ್ಪ ಮಾಡಿದ ಸಾಲ ತೀರಿಸೋಕೆ ನಾನು ಅವರನ್ನು ಮದುವೆ ಮಾಡ್ಕೋಬೇಕು ಎಂದರು. 40 ವರ್ಷದ ವ್ಯಕ್ತಿ ಬಂದು ಮದುವೆ ಆಗು ಅಂದರೆ ಆಗಲ್ಲ ಎಂದಾಗ ಈಗಲೇ ಸಾಲದ ಮೊತ್ತ ಬಡ್ಡಿ ಸೇರಿ 15 ಲಕ್ಷ ಆಗಿದೆ ಕೊಡು ಎಂದರು. ಒಂಟಿ ಹೆಣ್ಣು, ಕೆಲಸ ಇಲ್ಲ, ನನ್ನವರು ಅಂತ ಯಾರೂ ಇಲ್ಲ. ಹಾಗಿರುವಾಗ ಅಷ್ಟೊಂದು ದೊಡ್ಡ ಮೊತ್ತ ನನ್ನಿಂದ ಹೊಂದಿಸೋಕೆ ಆಗದೇ ಇದ್ದಾಗ ಮದುವೆ ಆಗ್ತೀನಿ ಎಂದೆ. ಒಲ್ಲದ ಮನಸ್ಸಿನಲ್ಲಿ ಮದುವೆಗೆ ತಯಾರಾದೆ. ಮದುವೆ ದಿನ ಹಸೆಮಣೆ ಮೇಲೆ ಕುಳಿತ ನನಗೆ ಬೆಂಕಿ ಮೇಲೆ ಕುಳಿತ ಅನುಭವ. ಅದೇ ಸಮಯದಲ್ಲಿ ವಿಷಯ ತಿಳಿದು ಬಂದಿದ್ದು ರಾಮರಾವ್ ಅಜ್ಜ. ಪಟೇಲರ ಸಾಲದ ಅಷ್ಟೂ ಹಣ ತೀರಿಸಿ ಮದುವೆ ನಿಲ್ಲಿಸಿದರು. ಹಸೆಮಣೆ ಮೇಲೆ ಕುಳಿತ ಹುಡುಗಿ ಮದುವೆ ನಿಂತರೆ ಮುಂದೆ ಅವಳ ಜೀವನ ಹೇಗೆ ಅಂತ ಊರಿನವರು ಪ್ರಶ್ನೆ ಮಾಡಿದಾಗ ನನ್ನ ಅವರ ಮನೆಗೆ ಸೊಸೆ ಮಾಡಿಕೊಳ್ತೀನಿ ಎಂದರು ಅಷ್ಟೇ. ಮುಂದೆ ಆ ಮಾತಿನಂತೆ ನಡೆದುಕೊಂಡರು. ಇಷ್ಟೇ ನಿಮ್ಮ ಒಲ್ಲದ ಮದುವೆಯ ಹಿಂದಿನ ಕಹಾನಿ ಎಂದ ಸಹನಾ ಮುಖದಲ್ಲಿ ವ್ಯಂಗ್ಯವಾದ ನಗು.
ಸಹನಾ ಕತೆ ಕೇಳಿದ ಶ್ರವಣ್ ಏನೊಂದೂ ಹೇಳದೆ ನಡಿ ಮನೆಗೆ ಹೋಗೋಣ ಎಂದ. ಸಹನಾ ಆಶ್ಚರ್ಯದಿಂದ ಅವನ ಕಡೆ ನೋಡಿದರೆ ಅವನು ಏನೊಂದೂ ಹೇಳದೆ ಸೀದಾ ಮುಂದೆ ನಡೆದ. ಹೇಗಿದೆ ಕತೆ ಹೇಳ್ತೀರಾ ಅಲ್ವಾ? ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.